ಮೊದಲನೇದಾಗಿ ನಾನು ತಾರಮ್ಮ, ಗಿರಿಯಮ್ಮ, ಶ್ರುತಿ ಮೇಡಮ್ ಅವರು, ಸುಧಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಈ ಸಾಂಗ್ನ ಬ್ಲೆಸ್ ಮಾಡಿ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ದಿ ಓನ್ಲಿ ರೀಸನ್ ಅವ್ರು 3 ಜನ ಬರೋದಕ್ಕೆ ನನಗೆ ಇವತ್ತು ರಕ್ಷಾಬಂಧನ್ ಒಂದು ಫೀಮೇಲ್ ಓರಿಯೆಂಟೆಡ್ ಸಾಂಗ್, ಒಂದು ಹೈ ಎಮೋಷನ್ಸ್ ಇದೆ. ಸೊ ಆ ಥರ ಇದ್ದಿದ್ದಕ್ಕೋಸ್ಕರ ನನಗೇನೋ ನಮ್ಮ ಅಕ್ಕಂದ್ರ ಥರ ಬಂದು ಅವ್ರು ಬಂದು ಬ್ಲೆಸ್ ಮಾಡಬೇಕು ಅಂತಿತ್ತು. ಸೊ ದಟ್ ವಾಸ್ ದ ರೀಸನ್ ನಾನು ಅವ್ರು 3 ಜನ ಕರೆಸಿದ್ದಿಲ್ಲಿ. ಆ್ಯಂಡ್ ಅವ್ರಿಗಿಂತ ಬೆಟರ್ ನಾನು ಯಾರು ಖಂಡಿತವಾಗ್ಲೂ ನನ್ನ ತಲೆಗೆ ಬರಲಿಲ್ಲ. ಆ್ಯಂಡ್ ಈಗ ಯೂಶಲಾಗಿ ನಾವು ಹೇಳ್ತೀವಿ, ಏನು ನೋಡೋಕ್ಕೆ ಚೆನ್ನಾಗಿದೆ, ನೀನು ಕಣ್ ಚೆನ್ನಾಗಿದೆ, ಇವ್ರ ಸ್ಮೈಲ್ ಚೆನ್ನಾಗಿದೆ, ಪರ್ಸನಾಲಿಟಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತೀವಿ. ಆದರೆ ಅದಷ್ಟು ನಿಂತಿರೋದೇನು ಅಂತಂದರೆ ಒಂದು ಬ್ಯಾಕ್ ಬೋನಲ್ಲಿ ಅದು ಕಾಣಿಸಲ್ಲ ಅಷ್ಟೇ. ನಮಗೆ ಮಿಕ್ಕಿದೆಲ್ಲಾನು ವಿಸಿಬಲ್ ಇರುತ್ತೆ, ಒಂದು ಬ್ಯಾಕ್ ಬೋನ್ ಕಾಣಿಸಲ್ಲ. ಅದಕ್ಕೆ ಚೂರು ಡ್ಯಾಮೇಜ್ ಆದ್ರೂ ಇಡೀ ಅಂದ ಇಡೀ ಚಂದ ಎಲ್ಲಾನು ಮೈನಸ್ ಆಗ್ಬಿಡುತ್ತೆ. ಹಾಗೆ ಒಂದು ಬ್ಯಾಕ್ ಬೋನ್ ರಾಜವಣ್ಣ ಈ ಸಿನಿಮಾಗೆ. ಸಿನಿಮಾ ಅಂತಾನೆ ಲೈಕ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಅದು ನನ್ನ ಪರ್ಸನಲ್ ಲೈಫ್ ಇರ್ಬೋದು, ನನ್ನ ಜರ್ನಿ ಇರ್ಬೋದು, ಒಳ್ಳೇದು ಕೆಟ್ಟದ್ದು, ಆ ಥರ ಏನಿದ್ರು ಈಸ್ ಬೀನ್ ಲೈಕ್ ದಟ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಸಾಂಗ್ ಲಾಂಚು, ಸೊ ನಾನು ಅದ್ರ ಬಗ್ಗೆನೇ ಹೆಚ್ಚು ಮಾತಾಡಬೇಕು ಅಂತ ಅನ್ಕೋತೀನಿ. ಫಸ್ಟ್ ನಾನು ನಾಗಾರ್ಜುನ ಶರ್ಮಾ ಬಗ್ಗೆ ಹೇಳಬೇಕು. ಯೂಶುವಲ್ ನಾವು ಸಿನಿಮಾಗಳು ಮಾಡಿದ್ದೀನಿ, ಏನಾಗುತ್ತೆ ಒಂದು ಲಿರಿಕ್ ರೈಟರ್ ಹತ್ರ ಹೋದಾಗ ಸೀನ್ ಏನು, ಕತೆ ಏನು, ಆ ಥರದ್ದೇ ಇರುತ್ತೆ. ಹಾಗೇನು ಎಕ್ಸ್ಪ್ಲೈನ್ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅವ್ರಿಗೆ ಅದನ್ನ ಅರ್ಥ ಮಾಡಿಸಿ ನಾವು ಲಿರಿಕ್ಸ್ನ ಬರ್ಸ್ಕೊಂಡಿರ್ತೀವಿ. ಆದರೆ ಈ ಸತಿ ಏನಾಯಿತು, ಫಸ್ಟ್ ನಾವು ಕತೆ ರೀಡಿಂಗಲ್ಲೇ ನಾಗಾರ್ಜುನ ಶರ್ಮಾ ಅವ್ರನ್ನ ಕೂರಿಸ್ಕೊಂಡಿದ್ವಿ. ಅಂದರೆ ಇಡೀ ಕತೆ ರೀಡಿಂಗ್ನೇ ಕೊಟ್ಟಿದ್ವಿ ನಾವು. ಇನ್ನು ಸಾಂಗ್ ಸಿಚುವೇಶನ್ ಅದರಲ್ಲಿ ಏನು ಇದ್ದಿರ್ಬೇಕಾದ್ರೆ ಕತೆ ರೀಡಿಂಗ್ ಮಾಡಿಸಿದೆ ನಾನು. ಫುಲ್ಲು ಕತೆ ವಿತ್ ಡೈಲಾಗ್ ನಾಗಾರ್ಜುನ ಶರ್ಮಾ ಅವ್ರು ಕೇಳಿರೋದನ್ನ. ಅದಾದ್ಮೇಲೆ ನಾನು ಹೇಳಿದೆ, ನಾವು ನಿಮ್ಗೆ ಏನೇನು ಲೈನ್ಸ್ ಹೊಡೆಯುತ್ತೆ, ಏನೇನು ಆಗುತ್ತೆ, ಸುಮ್ಮನೆ ಅದನ್ನ ಬರ್ಕೊಳ್ತಾ ಇರು ಅಂತ ಅಂದ್ಬಿಟ್ಟು. ಸೊ ಅವಾಗ ಏನಾಯ್ತು, ಒಬ್ಬ ಲಿರಿಕ್ ರೈಟರ್ ಹತ್ರ ಅಲ್ಲದೇನೆ ಒಬ್ಬ ಡೈರೆಕ್ಟರ್ ಹತ್ರ ಯೋಚನೆ ಮಾಡಕ್ಕೆ ಶುರು ಮಾಡಿದ್ರು. ಸೊ ನಾಗಾರ್ಜುನ್ ಕೇಮ್ ಟು ಮೀ ವಿತ್ ಕಾನ್ಸೆಪ್ಟ್ಸ್. ಸರ್ ಈ ಥರದ್ದು ಏನೋ ಮಾಡೋಣ, ಸರ್ ಹಿಂಗೇನೋ ಮಾಡೋಣ, ಸರ್ ಈ ಸಿಚುವೇಶನ್ ನೋಡಿ ಈ ಥರದ್ದು ಒಂದು ಸಾಂಗ್ ಸೂಟ್ ಆಗುತ್ತೆ ಅಂತ ನಾಗಾರ್ಜುನ ಶರ್ಮಾ ಒಬ್ಬ ಡೈರೆಕ್ಟರ್ ಹತ್ರ ಯೋಚನೆ ಮಾಡಿದ್ರೆ ಈ ಥರದೊಂದು ಸಾಂಗ್ ಬಂದಿರೋದು. ಆ್ಯಂಡ್ ಅವ್ರು ಬಂದಿದ್ದ ಥಾಟ್ ಅದು, ಒಂದು ಪ್ರೇಮಿನ ಒಂದು ಭಕ್ತನಿಗೆ ಯಾಕೆ ಸರ್ ಹೋಲಿಸ್ಬಾರ್ದು ನಾವು, ಎಲ್ಲರಿಗೂ ಇರ್ತಾರೆ ಸರ್. ಪ್ರೇಮಿಗಳು ಅಂತ ಬಂದಾಗ ಇವ್ರಿಗೆ ಯಾರು ಸಪೋರ್ಟ್ ಇರಲ್ಲ, ಮನೆಯವರು, ಇನ್ನೊಂದು ಮತ್ತೊಂದು ಸಮಾಜ ಯಾವುದೂ ಸಪೋರ್ಟಿಗೆ ನಿಂತ್ಕೊಳ್ಳಲ್ಲ. ಸೊ ಅವ್ರಿಗೆ ಯಾರು ಸರ್ ಸಪೋರ್ಟ್ ಅಂತಂದ್ರೆ ದೇವರು ಅಂತ ನಂಬಿರ್ತಾರೆ ಅವರು. ಸೊ ದೇವರು ಕೈ ಬಿಡಬಾರ್ದಲ್ಲ ಅವ್ರಿಗೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಬರ್ತೀನಿ ಅಂತ. ಸೊ ಅಲ್ಲೇ ಒಂದು ನೋಡಿ, ಅವ್ನ ತಲೆಗೆ ಒಂದು ಡೈರೆಕ್ಟರ್ ಬಂದು ಆ ಕಾನ್ಸೆಪ್ಟ್ ಬಂದಿದ್ದೇನೆ, ಅಷ್ಟು ಚೆನ್ನಾಗಿರೋ ಸಾಂಗ್. ನಾವು ಥ್ಯಾಂಕ್ ಯು ಸೋ ಮಚ್. ಅಗೇನ್ ನಾವು ಫಸ್ಟ್ ವರ್ಷನ್ ಕನ್ನಡ ಬರೆದ್ರು ಕೂಡ ತಮಿಳಲ್ಲಿ ಕಾರ್ತಿಕ್ ನೇತಾ ಅವರು ಲಿರಿಕ್ಸ್ ಬರೆದ್ರು. ಅವರು ತುಂಬಾ ಫೇಮಸ್ ತಮಿಳ್ನಾಡಲ್ಲಿ. ನಿಮಗೆ 96 ಅಂತ ಒಂದು ಸಿನಿಮಾ ಗೊತ್ತಿರ್ಬೋದು, ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ. ಅಲ್ಲಿ ಸಾಂಗ್ಸ್ ಅಂಡ್ ಲಿರಿಕ್ಸ್ ಇಂದಾನೆ ತುಂಬಾ ಹೆಸರುವಾಸಿ ಆಗಿತ್ತು. ಸೊ ಅದರದ್ದು ಲಿರಿಕ್ಸ್ ರೈಟರ್, ಇಡೀ ಸಿನಿಮಾ ಅವರೇ ಬರೆದಂತ ಲಿರಿಕ್ಸ್. ಸೊ ಇಮಾನ್ ಸರ್ ಎಲ್ಲ ಇವು ಚೆನ್ನಾಗಿರ್ತಾರೆ ಬರ್ಸಿ ಅಂತ. ಅಂದ್ರೆ ಇದೊಂದು ಡಬ್ಬಿಂಗ್ ಸಿನಿಮಾ ಅಲ್ಲ, ಇದು ಸ್ಟ್ರೈಟ್ ಸಿನಿಮಾಗೆ ಏನಾಗುತ್ತೆ ಹಾಗೇನೆ ವರ್ಕ್ ಮಾಡಿರೋದು. ನೀವು ತೆಲುಗು ನೋಡಿದಾಗಲೂ ಅಷ್ಟೇ, ಕಾಸಲ ಶ್ಯಾಮ್ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಲಿರಿಕ್ ರೈಟರ್, ಒನ್ ಆಫ್ ದಿ ಟಾಪ್ ಲಿರಿಸಿಸ್ಟ್ ಅವರು. ನಾವು ರಾಬರ್ಟ್ ಮಾಡಿದಾಗ ಕಣ್ಣೆ ಎದುರಿಂದಿ ಅವರೇ ಬರ್ದಿದ್ರು ನನಗೆ. ಸೊ ಅವಾಗ ಕೂಡ ಅವ್ರು ಬರ್ದಿದ್ರು. ಹೌದಾ, ಅವನ ನೋಡಿ ನ್ಯಾಷನಲ್ ಅವಾರ್ಡ್ ಯಾವ ಸಾಂಗ್ ಬಂತು ಲಿರಿಕ್ ರೈಟರ್, ಆ ಸಾಂಗ್ ಕೂಡ ಮಂಗ್ಲಿಯವರು ಆಡಿದಾರಂತೆ. ಮೇಡಮ್ ಕಂಗ್ರಾಚುಲೇಷನ್ಸ್ ಟು ಯು ಆಲ್ಸೋ. ಬಡಗಮ್ ಅಂತ ಒಂದು ಸಿನಿಮಾಗೆ ಬಂದಂತ ನ್ಯಾಷನಲ್ ಅವಾರ್ಡ್ ಅದು. ಸೊ ಈ ತರದವರೆಲ್ಲ ಟೀಮ್ ಅಲ್ಲಿದ್ದಾರೆ ಅನ್ನೋದಕ್ಕೆ ಬಹಳ ಖುಷಿ ಆಗುತ್ತೆ. ಸೊ ಅದ್ಭುತವಾದಂತ ಲಿರಿಕ್ಸ್ ಬರೆದಿದ್ದಾರೆ. ಆ್ಯಂಡ್ ಮಂಗ್ಲಿಯವ್ರ ಬಗ್ಗೆ ನಾನು ಜಸ್ಟ್ ಅವರೇ ಕೂಡ ಹೇಳಿದೆ ನಾನು. ಅಂದ್ರೆ ಅವ್ರಿಗೆ ಈ ಸಿನಿಮಾ ಮೇಲೆ ಪ್ರೀತಿ, ಈ ಸಾಂಗ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದ್ರೆ ನಾನು ಹೇಳ್ತೀನಿ ಕೇಳಿ. ಅವರು ಇವತ್ತು ಈ ಇವೆಂಟಿಗೆ ಬರೋದೇ ಸಖತ್ ಕಷ್ಟ. ಇವತ್ತು ಸಾಯಂಕಾಲ ಅವ್ರಿಗೆ ಫಿಲ್ಮ್ ಫೇರ್ ಇದೆ, ಇವೆಂಟ್ ಇದೆ. ಅವ್ರ ಫಿಲ್ಮ್ ಫೇರ್ ಇವೆಂಟ್ 6 ಗಂಟೆಗೆ ಅವರು ಹೈದರಾಬಾದಲ್ಲಿ ಇರಬೇಕು. ಆದ್ರೂ ಕೂಡ ಸರ್ ನಾನು ಬೆಳಗ್ಗೆ ಫ್ಲೈಟ್ ತಗೊಂಡು ಇಲ್ಲಿ ಬಂದು ಅಟೆಂಡ್ ಮಾಡಿ ವಾಪಸ್ ಹೋಗ್ತೀನಿ ಸರ್ ಅಂತಂದ್ರೆ ಅದು ಅಷ್ಟು ಪ್ರೀತಿ ಅವ್ರಿಗೆ ಸಾಂಗ್ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ಅವ್ರು ನನಗೆ ಯಾವಾಗ ಹೇಳ್ತಿರ್ತಾರೆ, ಸರ್ ಕನ್ನಡ ಇವೆಂಟ್ ಏನಾದ್ರು ನಾನು ಬರ್ಬೇಕು ಅಂತ ಇರ್ತೀನಿ ಸರ್, ನನಗೆ ಏನೋ ಅಲ್ಲಿ ಕೊಡುವಂತ ಪ್ರೀತಿ ನನಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಸರ್ ನಾನು. ಸೊ ನಾವು ಕಾಟೇರ ಮಾಡ್ಬೇಕಾದ್ರೂ ಅಷ್ಟೇ, ಬೇರೆ ಯಾವುದೋ ಸಾಂಗ್ ರೈತರ ಸಾಂಗ್ ರಿಲೀಸ್ ಮಾಡ್ತಿದ್ವಿ, ಆ ಇವೆಂಟ್ ಕೂಡ ಅವ್ರು ಹೈದರಾಬಾದಿಂದ ಬಂದಿದ್ರು ನನಗೆ ಅವಾಗ. ಸೊ ಶಿ ಹ್ಯಾಸ್ ದಟ್ ಎಕ್ಸ್ಟ್ರೀಮ್ ಲವ್ ಮೇಡಮ್. ಇವನ್ ಕನ್ನಡಿಗರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಂಗ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಆ್ಯಂಡ್ ಯುವರ್ ಆಸ್ ಇಮಾನ್ ಸರ್ ಸೆಡ್, ಯು ಆರ್ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ಆಲ್ ಪ್ರೌಡ್ ದಟ್ ಯುವರ್ ವಾಯ್ಸ್ ಇಸ್ ದೇರ್ ಇನ್ ಅವರ್ ಫಿಲಮ್. ಸೊ ಥ್ಯಾಂಕ್ ಯು ಸೋ ಮಚ್ ಇನ್ ಆಲ್ 3 languages you have said. థ్యాంక్ యూ సో మచ్ అండ్ థ్యాంక్స్ ఫర్ ద ట్రబుల్ యూ టుక్. మీరు ఎంత ట్రబుల్ తీసుకున్నారు, థ్యాంక్ యూ సో మచ్. అది అవుట్పుట్ చాలా బాగా వచ్చింది, థ్యాంక్ యూ. అండ్ ಅದಾದಮೇಲೆ ಇಮಾನ್ ಸರ್ ನನಗೆ ಗೊತ್ತಿಲ್ಲ, ಐ ಆಮ್ ಶೋರ್ ಹಿಲ್ ನಾಟ್ ನೋ ದಿಸ್. ನಾನು ಫಸ್ಟ್ ಇಮಾನ್ ಸರ್ ಒಂದು ಕೋಪದಿಂದ ಶುರುವಾಗಿ ಅವ್ರ ಬಗ್ಗೆ ಒಂದು ಕನೆಕ್ಷನ್, ನನಗೂ ಇಮಾನ್ ಸರ್ ಒಂದು ಕೋಪದಿಂದ ಶುರುವಾಗತ್ತೆ ನನಗೆ. ಯಾಕೆ ಅಂತಂದ್ರೆ ನಾವು ಒಂದು ಫಿಲಮ್ ಮಾಡ್ತಿರ್ತೀವಿ, ನಂದ ಡೈರೆಕ್ಟ್ ಮಾಡ್ತಿರ್ತಾರೆ ಅಧ್ಯಕ್ಷ ಅಂತ ಒಂದು ಫಿಲಮ್. ಅದೊಂದು ರೀಮೇಕ್.
ಹೊರತು ಬರದ ವಾಲಿಬಾಲ್ ಸಂಗಮ್ ಅಂತ ಒಂದು ರೀಮೇಕು. ಅದ್ರ ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಸರ್. ಆ ಸಿನಿಮಾ ಸಾಂಗ್ಸೇ ಬ್ಲಾಕ್ ಬಸ್ಟರ್ ಆಗ್ಬಿಟ್ಟಿದೆ. ನಾವು ಆ ಸಾಂಗ್ಸ್ ತಗೊಳಂಗಿಲ್ಲ, ಈ ಕಾಪಿ ರೈಟ್ ಆಕ್ಟ್ ಏನೇನೋ ಇರುತ್ತೆ. ನಾವು ಕನ್ನಡದಲ್ಲಿ ನಾವು ಫ್ರೆಶ್ ಸಾಂಗ್ ಮಾಡಬೇಕು. ನಾನು ಅದನ್ನ ಕಂಪೋಸಿಂಗ್ ಗೊತ್ತಾಗಿಲ್ಲ, ಈ ವಯ್ಯ ಏನಯ್ಯ ಇಷ್ಟೊಂದೆಲ್ಲ ಹಿಂಗೆ ಮಾಡ್ಬಿಟ್ಟಿರ್ತಾರೆ, ನಾವು ಹಿಂಗೂ ಮಾಡೋದು ಬೇರೆ ಸಾಂಗು, ನಾವು ಹಿಂಗೂ ಮಾಡೋದು ಬೇರೆ ಸಾಂಗು. ಸರ್ ಯೂಸ್ ಟು ಸ್ಕೋಲ್ಡ್ ಯು ಸರ್, ಸಾರಿ ಬಟ್ ಸಾರಿ ಬಟ್ ಯೂಸ್ ಟು ಸ್ಕೋಲ್ಡ್ ಸರ್. ನೀವು ಒಂದು ಇಳಿಯರಾಜ ಸರ್ ತರ ಒಂದು ಕಂಪೋಸಿಂಗ್ ಆಗ್ಬಿಡುತ್ತೆ, ನಾವು ಹಿಂಗ್ ಮಾಡೋದು. ಅಂಡ್ ರೈಟ್ ಮೇಡಮ್, అలాంటిది ఒక కంపోజింగ్ ఉంటుంది ಏನು ಅಂತಂದು. ದೆನ್ ಅಗೇನ್ ವಿ ಟ್ರೈಡ್ ಅವರ್ ಬೆಸ್ಟ್ ಸರ್ ಇನ್ ಅಧ್ಯಕ್ಷ, ಅಂಡ್ ಗಾಡ್ ವಾಸ್ ಕೈಂಡ್ ಟು ಅಸ್ ಆಲ್ಸೋ. ದಟ್ ಫಿಲಮ್ ಆಲ್ಸೋ ಡಿಡ್ ವೆರಿ ಗುಡ್ ಅಂಡ್ ದಟ್ ಸಾಂಗ್ಸ್ ಆಲ್ಸೋ ಡಿಡ್ ವೆರಿ ಗುಡ್ ಫಾರ್ ಅಸ್. ಸೊ ಹಾಗಾಗಿ ಅಲ್ಲಿಂದ ನನಗೆ ಪರಿಚಯ ಇಲ್ಲ ಅಂತಂದ್ರು ಕೂಡ ಆ ಜರ್ನಿ ಹಂಗೆ ಶುರುವಾಗಿದ್ದು. ಸೊ ಅಲ್ಲಿಂದ ಅವ್ರು ಆದ್ಮೇಲೆ ಕನ್ನಡಕ್ಕೆ ಬಂದಾಗ ಕೂಡ, ಅಂದ್ರೆ ತಮಿಳಲ್ಲಿ ಎಲ್ಲ ಸಾಂಗ್ಸ್ ನಾವು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಕನ್ನಡದಲ್ಲಿ ಬಂದಾಗ ಕೂಡ ಅವರು ಕೋಟಿ ಒಬ್ಬಟ್ಟು ಫಸ್ಟ್ ಟೈಮ್ ಮಾಡಿದಾಗ ಅದ್ರಲ್ಲಿ ನಮ್ಮ ಫೇವ್ರೆಟ್ ಸಾಂಗ್ ಪ್ರಪಂಚ ನೀನೆ ಅಂತ ಒಂದು ಸಾಂಗ್, ತುಂಬಾ ಅದ್ಭುತವಾದಂಥ ಕಂಪೋಸಿಂಗ್. ಅದಾದ್ಮೇಲೆ ನಟ ಸಾರ್ವಭೌಮನೂ ಅಷ್ಟೇ, ಎಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬಂದಿಲ್ಲ. ಈ ಕತೆ ಕೇಳಿದಾಗ ಯಾವಾಗ ಇದೊಂದು ಬಾರ್ಡರ್ ಕತೆ, ತಮಿಳು ಕನ್ನಡ ಎರಡೂ ಫ್ಲೇವರ್ ಇದೆ ಅಂತ ಅಂದಾಗ ನಾನು ಪುನೀತಿಗೆ ಇಮಾನ್ ಸರ್ ಅದು ಹೋದ್ರೆ ಚೆನ್ನಾಗಿರುತ್ತೆ ಅಂತ, ಬಟ್ ಬಿಸಿ ಇರ್ತಾರೆ, ಬಟ್ ವಿಲ್ ಅಪ್ರೋಚ್ ಅಂತಂದ್ವಿ. ಅವರು ಹಿ ವಾಸ್ ವೆರಿ ಕೈಂಡ್ ಇನಫ್ ಟು ಅಗ್ರಿ. ಸರ್ ನಮ್ದು ಟೈಮ್ ಲೈನ್ ಇದೆ, ಈ ಟೈಮ್ ಲೈನ್ ಓಕೆ ಅಂತಂದ್ರೆ ನಾನು ಮಾಡ್ಕೊಡ್ತೀನಿ ಅಂತಂದ್ರು. ನಾವು ಸರ್ ಖಂಡಿತ ಅವ್ರು ಮಾಡ್ತೀವಿ ಅಂತ ಹೇಳಿ. ಸೊ ಈ ಕೇಮ್ ಆನ್ ಬೋರ್ಡ್ ಅಂಡ್ ಗಿವನ್ ಅಮೇಸಿಂಗ್ ಸಾಂಗ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವತ್ತು ಏನು ನಮ್ಮ ಸಿನಿಮಾಗೆ ಇನ್ವಿಟೇಷನ್ ಇದೆ, ಅದು ಅವರ ಮುಖಾಂತರ ಅವ್ರು ಆ ಟೀಮ್ ಆಗಿ ಬರ್ತಾ ಇದೆ. ಅಂಡ್ ಅಗೇನ್ ವಿಜುವಲ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಅದ್ವೈತ್ ಕೂಡ ಆಫ್ಟರ್ ಸಪ್ತಸಾಗರ ಆದ್ಮೇಲೆ ಕೂಡ ಅವರು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡ್ರು ಇದು ಸ್ಕ್ರಿಪ್ಟ್ ಅನ್ನ. ಇನಿಷಿಯಲ್ ಸ್ಟೇಜ್ ಇಂದ ಸ್ಕ್ರಿಪ್ಟ್ ಅಲ್ಲಿ ಕುತ್ಕೊಂಡು ಏನ್ ಮಾಡ್ಬೋದು, ಲೈಟಿಂಗ್ ಪ್ಯಾಟರ್ನ್ ಯೂಶಲ್ ಆಗಿ ಏನಂತಾರೆ ರಾತ್ರಿ ಆರಾಮಾಗಿರುತ್ತೆ, ಖರ್ಚು ಕಮ್ಮಿ ಇರುತ್ತೆ ಅಂತ. ಖರ್ಚು ಜಾಸ್ತಿ ಇರೋದೇ ಅಲ್ಲಿ. ನಾವು ಬೇರೆ ಸ್ವಲ್ಪ ಫಾರೆಸ್ಟ್ ಬ್ಯಾಕ್ ಡ್ರಾಪ್, ನ್ಯಾಚುರಲ್ ಲೈಟ್ಸ್ ಏನೂ ಇರಲ್ಲ. ಸೊ ಲೈಟಿಂಗ್ಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅದ್ವೈತ್ ಅವರಿಗೆ. ಅಂಡ್ ಅದನ್ನ ತುಂಬಾ ಪ್ಯಾಷನೇಟ್ ಆಗಿ ಅವರು, ಅವ್ರ ಟೀಮ್, ಅವರ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಅಷ್ಟು ಅದ್ಭುತವಾಗಿ ವಿಜುವಲ್ಸ್. ಇದೇನು ಇಮಾನ್ ಸರ್ DI ಆಗಿಲ್ಲ ಅನ್ನೋರು ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತಂದ್ರೆ ದಟ್ ಎಫರ್ಟ್. ಅಂಡ್ ಆಲ್ಮೋಸ್ಟ್ 24 hours ಅಲ್ಲಿ 16 hours 18 hours ಕಂಟಿನ್ಯೂಸ್ ಎಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಅನಿ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಔಟ್ಪುಟ್. ಅಂಡ್ ಫುಲ್ ದ ಟೆಕ್ನಿಕಲ್ ಟೀಮ್, ಇವನ್ ಪ್ರಕಾಶ್ ಸರ್ ಆಗಿರ್ಬೋದು, ಎಡಿಟರ್, ಎಲ್ಲರೂ ಅಷ್ಟೇ ಎಫರ್ಟ್ ಹಾಕಿ ಈ ಸಿನಿಮಾ ನನ್ನ ಪ್ರೊಡಕ್ಷನ್ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಬಿಟ್ಟು ಕೂಡ ಅವರೆಲ್ಲರೂ ಈ ಸಿನಿಮಾ ಚೆನ್ನಾಗಿ ಆಗ್ಬೇಕು, ಇದೇನೋ ಒಳ್ಳೆ ಕಾಂಟೆಂಟ್ ಸಿಕ್ಕಿದೆ, ಒಳ್ಳೆ ಕತೆ ಸಿಕ್ಕಿದೆ, ಚೆನ್ನಾಗಿ ಆಗ್ಬೇಕು ಅನ್ನೋ ಎಂತೂಸಿಸಮ್ ಅಲ್ಲೇ ಕೆಲಸ ಶುರುವಾಗಿದೆ ಎಲ್ಲರಿಗೂ. ಅಂಡ್ ನಾವು ಲಾಸ್ಟ್ ಟೈಮ್ ಕೂಡ ಸ್ಪೋಕನ್ ಅಬೌಟ್ ರಾಣಾ ಅಂಡ್ ಪ್ರಿಯಾಂಕಾ, ಬೋತ್ ಆರ್ ವಂಡರ್ಫುಲ್ ಆಕ್ಟರ್ಸ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ಸ್. ಈ ಸಿನಿಮಾಗೆ ಶಕ್ತಿ ಮೀರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾಟ್ ಈಸಿ ಆಸ್ ಅನ್ ಆಕ್ಟರ್ಸ್, ತುಂಬಾ ಈಸಿ ಇರಲಿಲ್ಲ ಅವರಿಗೆ. ನಾವು ಹೋದಂಥ ಲೊಕೇಶನ್ಸ್ ಆಗಿರ್ಬೋದು, ನಾವು ಶೂಟ್ ಮಾಡ್ತಿದ್ದ ಟೈಮಿಂಗ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚಾಲೆಂಜಿಂಗ್. ನೀವು ಅಲ್ಲಿ ನೋಡಿದ್ರೆ ಅಲ್ಲಿ ಯಾವುದೋ ಒಂದು ನೀರೊಳಗೆ ಬಿದ್ದಿರ್ತಾನೆ ರಾಣ, ಅದೆಲ್ಲ ಡೂಪ್ ಹಾಕಕ್ಕಾಗಲ್ಲ, ಏನಿಲ್ಲ. ಹಿ ಹಸ್ ಡನ್. ಅದು ಯಾವುದೋ ಮಧ್ಯರಾತ್ರಿ ಕೊರಿತಾ ಇರ್ತ ಚಳಿಯಲ್ಲಿ ಆ ಟೈಮಲ್ಲಿ ಮಾಡಬೇಕು. ಈವನ್ ಪ್ರಿಯಾಂಕಾ ಆಗಿರ್ಬೋದು ಫಾರ್ ದಟ್ ಮ್ಯಾಟರ್, ಒಂದು ದಿನ ಒಂದು ಏನೋ ನಾವು ಡೌಟ್ ಪಡೆದಂಗೆ ತುಂಬಾ ಚೆನ್ನಾಗಿ ಮಾಡ್ಕೊಡಿದ್ರೆ. ಸೊ ಥ್ಯಾಂಕ್ ಯು ಪ್ರಿಯಾಂಕಾ ಅಗೇನ್, ಆ್ಯಂಡ್ ಥ್ಯಾಂಕ್ ಯು ರಾಣಾ. ಸೊ ಇದರೊಂದು ಅದ್ಭುತವಾದ ಟೀಮು ಇವತ್ತು ಸಾಂಗ್ ಬರೋದಕ್ಕೆ ಕಾರಣ ಆಗಿದೆ. ಆ್ಯಂಡ್ ಒಂದು ಪ್ರಾಡಕ್ಟ್ ನಾವು ಎಷ್ಟು ಇಂಪಾರ್ಟೆಂಟು, ಆ ಪ್ರಾಡಕ್ಟ್ನ ಜನಕ್ಕೆ ತಲುಪಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನನಗೆ ತುಂಬ ದೊಡ್ಡ ಕನ್ನಡ ಶಕ್ತಿಯಾಗಿ ನಿಂತಿರೋದು ನಮ್ಮ ಜಗದೀಶ್ ಸರ್ ಡಿಸ್ಟ್ರಿಬ್ಯೂಟರು. ಒಂದು ಸಿನಿಮಾನ ಏನು ವಿಜುವಲ್ಸ್ ಏನು ನೋಡಿದೆ, ಅವ್ರು ಬಂದು ನಾನು ಸಿನಿಮಾ ತಗೋತೀನಿ ಅಂತ ಹೇಳಿ ಒಂದು ಅಡ್ವಾನ್ಸ್ ಕೊಟ್ಟ ಮೇಲೆ ಟೀಸರ್ ನೋಡಿದ್ರು. ನಾನು ಟೀಸರ್ ನೋಡಿ ಸರ್, ನಾನು ಟೀಸರ್ ನೋಡಲ್ಲ ಸರ್, ನೀವು ಆಮೇಲೆ ನಾವು ಟೀಸರ್ ನೋಡಿ ಸಿನಿಮಾ ತಗೊಂಡೆ ಅಂತ ಅಂತೀರ ನೀವು ನನಗೆ ಅಂತಂದು ನನಗೆ ಅಡ್ವಾನ್ಸ್ ಕೊಟ್ಟ ಮೇಲೆ ಅವರು ಟೀಸರ್ ನೋಡಿ ಸಿನಿಮಾ ಚೆನ್ನಾಗಿದೆ ಸರ್ ಅಂತಂದಿದ್ದು. ಸೊ ಆ ಥರದೊಂದು ವ್ಯಕ್ತಿ. ವಿ ಹ್ಯಾವ್ ಅ ಗುಡ್ ಪ್ಲಾನ್ ಆಫ್ ರಿಲೀಸ್. ಇವಾಗ ಟೆಂಟೇಟಿವ್ಲಿ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಅಂತ ರಿಲೀಸ್ ಅನ್ಕೋತಾ ಇದ್ದೀವಿ. ಅತಿ ಶೀಘ್ರದ ಅಫಿಷಿಯಲ್ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ ನಾವು. ಹಾಗಾಗಿ ಥ್ಯಾಂಕ್ ಯು ಜಗದೀಶ್ ಸರ್. ಅಂಡ್ ಜಡೇಶ್ ಇಸ್ ಅವರ್ ಟೀಮ್. ನಮ್ಮ ಸಿನಿಮಾ ಜಡೇಶ್ ಸಿನಿಮಾ ಅಂತ ಸಪರೇಷನ್ ಏನಿಲ್ಲ, ಯಾವಾಗ ಇದ್ರೂ ಒಂದೇ ಸಿನಿಮಾ ಥರನೇ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನನಗೆ ಈ ಸಿಚುವೇಶನ್ ಏನು ಅಂತಂದರೆ, ಆನಂದ್ ಅಡಿಯೋ ಶ್ಯಾಮ್ ಸರ್ ನೆನೆಸ್ಕೋಬೇಕು ನಾನು. ಯಾಕೆ ಅಂತಂದರೆ ಸಿಂಗರ್ಸು ಈ ಥರ ಹೊಸ ಹುಡುಗರಿಗೆ ಅಂತಂದಾಗ ಸಿದ್ದು ಶ್ರೀರಾಮ್ ಆಗಿರ್ಬೋದು, ಮಂಗ್ಲಿ ಅವರಾಗಿರ್ಬೋದು, ಎಲ್ಲ ಈ ಥರ ಸಿಂಗರ್ಸ್ ಬೇಕು ಅಂತಂದಾಗ ಅವ್ರು ನಂಗೆ ನಿಂತ್ಕೊಂಡ್ರು. ಸರ್ ಮಾಡಬೇಕು ಸರ್, ಹೊಸ ಹುಡುಗರು ಈ ಥರ ನಾವು ಪ್ಯಾಕಿಂಗ್ ಇದ್ರೆ ಚೆನ್ನಾಗಿರುತ್ತೆ ಸರ್, ಸಿಂಗರ್ಸ್ ಎಲ್ಲ ನಾನು ಸಪೋರ್ಟಿಗೆ ನಿಂತ್ಕೋತೀನಿ, ನೀವು ಮಾಡಿ ಅಂತಂದರು. ಸೊ ಥ್ಯಾಂಕ್ ಯು ಆನಂದ್ ಅಡಿಯೋ ಆ್ಯಂಡ್ ಶ್ಯಾಮ್ ಸರ್. ಆ್ಯಂಡ್ ಇಷ್ಟೆಲ್ಲ ಜನ ನನಗೆ ನನ್ನ ಜೊತೆ ಟೆಕ್ನಿಷಿಯನ್ಸ್ ಎಲ್ಲರೂ ನಾನು ಹೇಳಿದ್ದು, ನಾನು ಟೈಮ್ ಕೊಡ್ತೀನಿ, ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತೆಲ್ಲ. ಇದಕ್ಕೆಲ್ಲ ದೊಡ್ಡ ಥ್ಯಾಂಕ್ಸು ನನ್ನ ವೈಫಿಗೇನೆ. ಯಾಕಂದ್ರೆ ಅಲ್ಲಿ ಕೊಡ್ಬೇಕಾಗಿರೋ ಟೈಮು ಅಲ್ಲಿ ಕೊಡ್ಬೇಕಾಗಿರ್ತೀವಿ, ಬಟ್ ಎಲ್ಲಾನು ತಗೊಂಬಂದು ಇಲ್ಲಿ ಹಾಕಿದ್ದೀನಿ ಪಾಪ. ಸೊ ನಾನೇ ಮಾತಾಡ್ಬೇಕಲ್ವ ಅದನ್ನ. ಸೊ ಆ ಥರ
0 ಕಂಪ್ಲೇಂಟ್ಸ್ ಇಲ್ಲ, ಚಿಕ್ಕ ಕಂಪ್ಲೇಂಟ್ಸ್ ಇರುತ್ತೆ, ಬಟ್ ಆದ್ರೂ ಕೂಡ ಶೀಸ್ ಬಿನ್ ವೆರಿ ಸಪೋರ್ಟಿವ್. ಶಿ ನೋಸ್, ಲಕಿಲಿ ಅವರು ಸಿನಿಮಾ ಗೊತ್ತಿರೋದ್ರಿಂದ, ಸಿನಿಮಾ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಶೀಸ್ ಬಿನ್ ವೆರಿ ಸಪೋರ್ಟಿವ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂಗಾರ. ಅಂಡ್ ಮತ್ತೊಮ್ಮೆ ಬಂದಂತ ಎಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ವೆಲ್ಕಮ್. ನನ್ನ ಇಡೀ ಟೀಮ್, ರಾಮು, ಸೂರಜ್, ನರಸಿಂಹಣ್ಣ, ಕಿರಣ್, ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಹ್ಯಾಪನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್. ಹೌದು, ಆಸ್ ಆಫ್ ನಾವು ಅದೇ ಪ್ಲಾನ್ಸ್ ಇದೆ ನಮಗೆ. 3 ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡಬೇಕು ಅಂತಿದ್ದೀವಿ. ತೆಲುಗು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಲ್ರೆಡಿ ಅವ್ರು ಟೈಪ್ ಆಗಿ ಮಾತಾಡ್ತಾ ಇದ್ದಾರೆ, ಅದಕ್ಕೆ ವೇಟಿಂಗ್ ಅಲ್ಲಿ ಇದ್ದೀವಿ ನಾವು. ಅವರು ಕನ್ಫರ್ಮೇಶನ್ ಆದ ತಕ್ಷಣ ಡೇಟ್ ಅನೌನ್ಸ್ ಮಾಡಬೇಕು ಅಂತ. ಸೊ ನಾನು ಚೆನ್ನಾಗಿರುತ್ತೆ, ಅದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಕನ್ನಡ ಒಂದು ಸಿನಿಮಾಗೆ ಅವ್ರು ಪ್ರೆಸೆಂಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಅಫಿಷಿಯಲ್ ಆದ ತಕ್ಷಣ ಅನೌನ್ಸ್ ಮಾಡಬೇಕು ಅಂತಿದ್ದೀನಿ. ಹಾಗಾಗಿ ವೇಟಿಂಗ್ ಇದರ್ವೈಸ್ ದ ಡೇಟ್ ನಾವು ಅನ್ಕೊಂಡಿಲ್ಲ. ತೆಲುಗುದಿದೆ, ತಮಿಳ್ ಆಲ್ಸೋ ಹಾಗೆ ವಿ ಹ್ಯಾವ್ ಟಾಕ್ಸ್ ಗೋಯಿಂಗ್ ಆನ್. ಬಟ್ ಅಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಟೀಮ್ ಬಂದಿದೆ, ಅಲ್ಲಿ ಪ್ರಾಪರ್ ದೊಡ್ಡ ಒಂದು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಅವ್ರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತೆಲುಗು ಮಾತ್ರ ಇಟ್ ಈಸ್ ಒಂದು ಪ್ರೊಡಕ್ಷನ್ ಹೌಸ್, ಅವ್ರು ಪ್ರೆಸೆಂಟ್ ಮಾಡ್ತೀವಿ ಅಂತ ಕೇಳಿದ್ರು. ಅವ್ರ ವಿಜುವಲ್ಸ್ ಇದೆಲ್ಲ ನೋಡಿ ಅವ್ರು ಬಂದಿದ್ದಾರೆ. ಸೊ ಅಫಿಷಿಯಲ್ ನಮಗೆ ಸೈನಿಂಗ್ ಆಗಬೇಕು, ಅದಕ್ಕೋಸ್ಕರ ವೇಟಿಂಗ್ ಅಲ್ಲಿ. ಇನ್ನೊಂದು ಸಾಂಗ್ ಬಂದು ನಮ್ದು, ನೀವು ಟೀಸರ್ ನಲ್ಲಿ ನೋಡಿದ್ರೆ ಒಂದು ಆನುಮಲೆ ಜೇನುಮಲೆ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಇದೆ. ಪುನೀತ್ ಅವರು ಬರ್ದಿರೋದ ಸಾಂಗು. ಆ ಸಾಂಗ್ನ ವೆರಿ ಶಾರ್ಟ್ಲಿ ನನಗೆ ಒಂದು ಆಸೆ ಏನು ಅಂತಂದ್ರೆ, ಆ ಸಾಂಗ್ನ ಮಲೆಮಹದೇಶ್ವರ ಬೆಟ್ಟದಲ್ಲಿ ರಿಲೀಸ್ ಮಾಡಬೇಕು ಅಂತ ಆಸೆ ಇದೆ ನನಗೆ ಆ ಸಾಂಗು. ಸೊ ಆ ಪ್ರಯತ್ನದಲ್ಲಿದ್ದೀನಿ. ಸೊ ಅದೆಲ್ಲ ಪರ್ಮಿಷನ್ಸ್ ಅದೆಲ್ಲ ಓಕೆ ಆಯ್ತು ಅಂತಂದ್ರೆ ಅದೊಂದು ಸಾಂಗ್ನ ನಾನು ಅಲ್ಲಿ ದೇವ್ ಸನ್ನಿಧಿನಲ್ಲಿ ಆ ಸಾಂಗ್ ಲಾಂಚ್ ಮಾಡಬೇಕು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ನೇಮ ಅಂಡ್ ಸುಂದರಂ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಇಷ್ಟೊತ್ತಂಗೆ ಇದ್ದಿದ್ದಕ್ಕೇನೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್. ಇಲ್ಲೇ ಇರಬೇಕು. ಇದೀಗ ಇಡೀ ಚಿತ್ರತಂಡ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಬರಬೇಕು ಅಂತ ವಿನಂತಿ.